ನನ್ನನ್ನು ನಾನೇ ಸಂಪಾದನೆ ಮಾಡ್ಕೊಂಡು ತಿನ್ನಬೇಕು, ಯಾರ ಹತ್ರ ಹೋಗಿ ಕೈ ಚಾಚಬಾರ್ದು. ಯಾಕೆಂದರೆ ನನ್ನಂತ ಎಷ್ಟೋ ಜನ ಇದ್ದಾರೆ, ಅವ್ರಿಗೆಲ್ಲ ನಾನು ಒಂದು ಮಾದರಿ ಆಗಬೇಕು. ಏನು ಇಲ್ಲ ನನ್ನ ಕೈಲಿ ಆಗಲ್ಲ ಅನ್ನೋರಿಗೆ ಆಗುತ್ತೆ. ಒಂದು 100 ರೂಪಾಯಿ ಸೊಪ್ಪು ತೊಗೊಂಬಂದು 150 ರೂಪಾಯಿಗೆ ಮಾರ್ತೀನಿ ಅನ್ನೋ ಧೈರ್ಯ ಇರಬೇಕು. 50 ರೂಪಾಯಿ ನಾನು ಸಂಪಾದನೆ ಮಾಡ್ತೀನಿ, ತಿಂತೀನಿ, ಯಾವ ಮಕ್ಕಳಿಲ್ಲ ಅಂದ್ರೆ ಧೈರ್ಯ ಬರಬೇಕು. ಇದೇ ಮಾಡ್ತೀನಿ, ಅಯ್ಯೋ ಆಗೋಲ್ಲ, ನನ್ನ ಕೈಲಿ ಆಗೋಯ್ತು, ನಮ್ಮ ಯಜಮಾನ್ರು ಇಲ್ಲ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಸಾಧನೆ ಮಾಡ್ದಿರಂತ ಇರಬೇಡ್ದು ಹೆಣ್ಮಕ್ಳು. ನೀವು ಒಂದು ಏನೇನೋ ಮಾಡಿರಿ, ನೀವು 10 ರೂಪಾಯಿ ದುಡೀರಿ, ಕೀಳಾಗಿ ಮಾತ್ರ ಬದುಕಬೇಡಿ. ಒಂದು 100 ರೂಪಾಯಿ ಸೊಪ್ಪು ತೊಗೊಂಬನ್ರಿ, ಇಲ್ಲ ಒಂದು 100 ರೂಪಾಯಿ ಒಂದು 5 ತೆಂಗಿನಕಾಯಿ ತೊಗೊಂಡ್ಬನ್ರಿ. ಒಂದು ತೆಂಗಿನಕಾಯಿ ಮೇಲೆ 5 ರೂಪಾಯಿ ಇಟ್ಕೊಳ್ರಿ, 30 ರೂಪಾಯಿ ಸಂಪಾದನೆ ಆಯ್ತೈತೆ. ಇದನ್ನ ಯೋಚನೆ ಮಾಡ್ರಿ, ಬೇರೆ ಏನು ಯೋಚನೆ ಮಾಡೋದು ಬೇಡ. ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಅಂತ ಕುಗ್ಗೋಗ್ಬೇಡ್ದು. ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ ಅಂತ ತಿಳ್ಕೊಬೇಡ್ದು. ನಮ್ಮ ಧೈರ್ಯನೇ ನಮಗೆ, ನಮ್ಮ ಕೈ ಕಾಲೇ ನಮಗೆ. ಎಲ್ಲ ಕಣ್ಣಿಲ್ದಿರ ಇರೋನು ಒಂದು ಖರ್ಚಿಪ್ ಮಾಡ್ತಾನೆ. ನಮಗೆ ದೇವ್ರು ಕಣ್ಣು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಇನ್ನೊಬ್ರು ನಾವು ಮಾತಾಡೋ ರೀತಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಮಾಡ್ಕೊಂಡೆ ನಾವ್ಯಾಕಪ್ಪ ಕುಗ್ಗೋಗ್ಬೇಕು? ಕಾಲಿಲ್ಲ ಅವ್ನಿಗೆ 2 ಕಾಲು, ಅವನು ನೀರು ಬಾಟ್ಲು ಮಾರ್ತಾ ಇದ್ದಾನೆ, ಅವ್ನಿಗಿನ್ನ ಕೀಳಾಗಿದ್ದೀನಪ್ಪ.